ಮಿತ್ರರೇ ನಮಸ್ಕಾರ. ಮಿತ್ರರೇ, ಇತ್ತೀಚೆಗಷ್ಟೇ ಭಾರತದ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವಲ್ ಅವರು ರಷ್ಯಾಗೆ ಭೇಟಿ ನೀಡಿದ್ರು. ಈ ವೇಳೆ ರಷ್ಯಾದ ಪತ್ರಶೇವ್ ಅವರನ್ನು ಭೇಟಿಯಾಗಿದ್ರು. ಈ ಪತ್ರಶೇವ್ ಯಾರು ಅಂತ ನಿಮಗೆಲ್ಲ ಗೊತ್ತು. ಇವರು ಸೆಕ್ರೆಟರಿ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ನ ಮುಖ್ಯಸ್ಥ. ಈಗ ರಷ್ಯಾ ಸರ್ಕಾರದಲ್ಲಿ ಪುತಿನ್ ನಂತರ ಯಾರು ಅಂತಂದರೆ ಅದು ಈ ಪತ್ರಶೇವ್, ಎರಡನೇ ಅತಿ ಪ್ರಮುಖ ವ್ಯಕ್ತಿ. ಒಂದು ವೇಳೆ ಪುತಿನ್ ಏನಾದರೂ ರಾಜೀನಾಮೆ ನೀಡಿದರೆ ಅವರ ಸ್ಥಾನಕ್ಕೆ ಪತ್ರಶೇವ್ ಬರ್ತಾರೆ ಅಂತ ಹೇಳಲಾಗುತ್ತೆ. ಅಷ್ಟೊಂದು ಪ್ರಭಾವ ಇರುವಂಥ ವ್ಯಕ್ತಿ ಈ ಪತ್ರಶೇವ್. ಮಿತ್ರರೇ, ಭಾರತದ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವಲ್ ಅವರು ರಷ್ಯಾಗೆ ಭೇಟಿ ನೀಡಿ ಪತ್ರಶೇವ್ ಅವರನ್ನು ಭೇಟಿಯಾಗಿದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಎರಡು ದೇಶಗಳ ನಡುವೆ ಏನೆಲ್ಲ ಚರ್ಚೆ ಆಗಬಹುದು, ಏನೆಲ್ಲ ಮಹತ್ವದ ಒಪ್ಪಂದಗಳಾಗಬಹುದು ಅಂತ ಇಡೀ ವಿಶ್ವ ನೋಡ್ತಾ ಇತ್ತು. ಆದರೆ ಅಲ್ಲಾಗಿದ್ದೇ ಬೇರೆ. ಭಾರತ ರಷ್ಯಾ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊರಹಾಕಿದೆ. ಅಜಿತ್ ದೋವಲ್ ಅವರು ರಷ್ಯಾ ಮಾಡ್ತಿರೋದು ಸರಿ ಇಲ್ಲ, ರಷ್ಯಾದ ನಿರ್ಧಾರ ಏನು ಅಂತ ಸ್ಪಷ್ಟಪಡಿಸಿ ಅಂಥೇಳಿ ನೇರವಾಗಿ ಹೇಳಿಕೆ ನೀಡಿದ್ದಾರೆ. ಹಾಗಾದರೆ ಮಿತ್ರರೇ, ಭಾರತ ಮತ್ತು ರಷ್ಯಾ ನಡುವೆ ಈ ಅಸಮಾಧಾನಕ್ಕೆ ಏನು ಕಾರಣ ಅಂತಂದರೆ ಅದು ಚೀನಾದ ನೋ ಲಿಮಿಟ್ ನೀತಿ. ಪತ್ರಶೇವ್ ಭೇಟಿ ವೇಳೆ ಅಜಿತ್ ದೋವಲ್ ಚೀನಾ ಹಾಗೂ ರಷ್ಯಾ ನಡುವೆ ಏರ್ಪಟ್ಟಿರುವಂತಹ ನೋ ಲಿಮಿಟ್ ನೀತಿ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಈ ನೀತಿ ಭಾರತ ಹಾಗೂ ರಷ್ಯಾ ಸಂಬಂಧಕ್ಕೆ ತೊಡಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಮಿತ್ರರೇ, ಏನಿದು ನೋ ಲಿಮಿಟ್ ಪಾಲಿಸಿ? ಇದಕ್ಕೂ ಭಾರತಕ್ಕೂ ಏನು ಸಂಬಂಧ? ಇದರಿಂದ ಭಾರತಕ್ಕೇನು ತೊಂದರೆ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಆರಂಭ ಮಾಡೋದಕ್ಕೂ ಮುನ್ನ ರಷ್ಯಾ ಅಧ್ಯಕ್ಷರಾದಂಥ ಪುತಿನ್ ಅವರು ಚೀನಾದ ಪ್ರವಾಸ ಮಾಡಿದರು. ಅದರ ಉದ್ದೇಶ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗೋದಕ್ಕಾಗಿ. ನಿಮಗೆಲ್ಲ ಗೊತ್ತು, ಈ ಬಾರಿಯ ವಿಂಟರ್ ಒಲಿಂಪಿಕ್ಸ್ ನಡೆದಿದ್ದು ಚೀನಾದಲ್ಲಿ. ಅದರ ಉದ್ಘಾಟನಾ ಸಮಾರಂಭಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹೋಗಿದ್ರು. ಈ ವೇಳೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಪುತಿನ್ ಜೊತೆಗೆ ನಿಂತು ಜಗತ್ತಿಗೊಂದು ಸಂದೇಶ ನೀಡಿದ್ರು. ಅದೇನಂತಂದರೆ ನೋ ಲಿಮಿಟ್ ಪಾರ್ಟ್ನರ್ಶಿಪ್. ಅದರ ಅರ್ಥ ರಷ್ಯಾ ಚೀನಾ ಮಧ್ಯೆ ಯಾವುದೇ ಲಿಮಿಟ್ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಯಾವುದೇ ಲಿಮಿಟ್ ಇಲ್ಲದಂತೆ ಉಭಯ ದೇಶಗಳ ನಡುವೆ ಪಾರ್ಟ್ನರ್ಶಿಪ್ ಏರ್ಪಡುತ್ತೆ. ವ್ಯಾಪಾರ ಇರಬಹುದು, ವ್ಯವಹಾರ ಇರಬಹುದು, ಸೇನೆ, ತಂತ್ರಜ್ಞಾನ, ಹೀಗೆ ಪ್ರತಿಯೊಂದರಲ್ಲೂ ಪಾರ್ಟ್ನರ್ಶಿಪ್ ಇರುತ್ತೆ. ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಚೀನಾದ ಈ ನಡೆ ಭಾರತಕ್ಕೆ ಬಹಳ ಕಳವಳಕಾರಿಯಾಗಿತ್ತು. ಭಾರತ ಈ ಬಗ್ಗೆ ಅಂದೇ ಆಕ್ಷೇಪ ವ್ಯಕ್ತಪಡಿಸಿತ್ತು. ಮಿತ್ರರೇ, ಇದಾದ ಬಳಿಕ ಚೀನಾ ಅದೇ ರೀತಿಯಾಗಿ ನಡೆದುಕೊಳ್ತಾ ಇದೆ, ಯಾವುದೇ ಲಿಮಿಟ್ ಇಲ್ಲದಂತೆ ವರ್ತಿಸ್ತಾ ಇದೆ. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡಿದ ಬಳಿಕ ಅಮೆರಿಕ ಅನೇಕ ರೀತಿಯಾಗಿ ನಿರ್ಬಂಧವನ್ನು ವಿಧಿಸಿದೆ. ಚೀನಾ ಮೇಲೂ ಕೂಡ ನಿರ್ಬಂಧ ವಿಧಿಸಿದೆ. ಹೀಗಿದ್ರೂ ಕೂಡ ಚೀನಾದ ಕಂಪನಿಗಳು ನೇರವಾಗಿ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಯುನೈಟೆಡ್ ನೇಷನ್ನಲ್ಲೂ ರಷ್ಯಾ ಪರವಾಗಿ ಚೀನಾ ಬ್ಯಾಟಿಂಗ್ ಮಾಡ್ತಾ ಇದೆ. ಇದೆಲ್ಲದನ್ನು ಒಪ್ಕೊಳ್ಳೋಣ. ಚೀನಾ ರಷ್ಯಾಗೆ ಅತ್ಯಾಪ್ತವಾದಂಥ ದೇಶ. ರಷ್ಯಾ ಸಂಕಷ್ಟದಲ್ಲಿರುವಾಗ ಚೀನಾ ನಿಲ್ಲಬೇಕು ಸಹಜ. ಆದರೆ ಈ ನೋ ಲಿಮಿಟ್ ಅನ್ನುವಂಥ ಪಾಲಿಸಿಯನ್ನು ರಷ್ಯಾನೂ ಒಪ್ಕೊಂಡಿದ್ದೆ ಆದರೆ ಭಾರತಕ್ಕೆ ಸಂಕಷ್ಟ ಎದುರಾಗುತ್ತೆ. ಯಾಕಂದರೆ ಮುಂಬರುವ ದಿನಗಳಲ್ಲಿ ರಷ್ಯಾ ಕಂಪ್ಲೀಟ್ ಆಗಿ ಚೀನಾಗೆ ಡಿಪೆಂಡೆಂಟ್ ಆಗಿಬಿಡುತ್ತೆ. ಅವರು ಯಾವುದೇ ನಿರ್ಧಾರವನ್ನು ಚೀನಾ ಇಲ್ಲದೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ತಲುಪಿಬಿಡ್ತಾರೆ. ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಆಗ ಭಾರತಕ್ಕೆ ಸಂಕಷ್ಟ ಎದುರಾಗುತ್ತೆ. ಇದೇ ಕಾರಣಕ್ಕಾಗಿ ಅಜಿತ್ ದೋವಲ್ ರಷ್ಯಾಗೆ ಹೋದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪತ್ರಶೇವ್ ಬಳಿಯಲ್ಲಿ ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಬೇಕು. ಅಷ್ಟಕ್ಕೂ ಅಜಿತ್ ದೋವಲ್ ಹೋಗಿದ್ದು ನೋ ಲಿಮಿಟ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕಲ್ಲ. ಅವ್ರು ಹೋಗಿರುವಂಥದ್ದು ಸ್ಪೇಸ್ ವಿಚಾರವಾಗಿ ಒಂದಿಷ್ಟು ಒಪ್ಪಂದಕ್ಕಾಗಿ. ಹೀಗಾಗಿ ಅಜಿತ್ ದೋವಲ್ ಅವರು ಇಸ್ರೋದ ಅಧ್ಯಕ್ಷ ಸೋಮನಾಥ್ರನ್ನು ಜೊತೆಗೆ ಕರೆದುಕೊಂಡು ಹೋಗಿದ್ರು. ಸದ್ಯ ರಷ್ಯಾ ಹೊಸ ಸ್ಪೇಸ್ ಸ್ಟೇಷನ್ ಅನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಭಾರತದ ಪಾರ್ಟ್ನರ್ಶಿಪ್ ಅನ್ನು ರಷ್ಯಾ ಬಯಸ್ತಾ ಇದೆ. ರಷ್ಯಾ ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತದೊಂದಿಗೆ ಹೊಸ ಒಪ್ಪಂದ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಈ ಎಲ್ಲ ವಿಚಾರವನ್ನ ಮಾತನಾಡಬೇಕು ಅಂತೇಳಿ ಅಜಿತ್ ದೋವಲ್ ಅವರು ರಷ್ಯಾಗೆ ಹೋಗಿದ್ರು. ಹೀಗಾಗಿ ಇಸ್ರೋದ ಅಧ್ಯಕ್ಷರು ಕೂಡ ಅಜಿತ್ ದೋವಲ್ ಜೊತೆಗೆ ತೆರಳಿದ್ರು. ಆದರೆ ಮಿತ್ರರೇ, ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತ ರಷ್ಯಾ ಸಹಕಾರದ ಜೊತೆಗೆ ನೀವು ನೋ ಲಿಮಿಟ್ ಪಾಲಿಸಿಯ ಬಗ್ಗೆಯೂ ಕೂಡ ಯೋಚನೆ ಮಾಡಿ ಅಂತ ಅಜಿತ್ ದೋವಲ್ ಮತ್ತೆ ಪ್ರಸ್ತಾಪಿಸಿದ್ರು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಭಾರತ ಈ ಹಿಂದಿನಿಂದಲೂ ಕೂಡ ರಷ್ಯಾವನ್ನ ಬೆಂಬಲಿಸುತ್ತಲೇ ಬಂದಿದೆ. ಹೀಗಿದ್ರೂ ಕೂಡ ಭಾರತ ಸ್ಟ್ರಾಟಜಿಕ್ ಅಟಾನಮಿಯನ್ನು ಹೊಂದಿದೆ. ನಮ್ಮ ಯಾವುದೇ ಫಾರಿನ್ ಪಾಲಿಸಿಗೆ ಯಾರು ನಿರ್ಬಂಧ ವಿಧಿಸೋದಾಗ್ಲಿ ಅಥವಾ ಯಾರಾದರೂ ಅದರ ಮೇಲೆ ಪ್ರಭಾವ ಬೀರೋದಾಗ್ಲಿ ಸಾಧ್ಯವೇ ಇಲ್ಲ. ನಾವು ಅಮೆರಿಕ ಜೊತೆಗೂ ಸಂಬಂಧವನ್ನು ಹೊಂದಿದ್ದೇವೆ, ರಷ್ಯಾ ಜೊತೆಗೂ ಸಂಬಂಧವನ್ನು ಹೊಂದಿದ್ದೇವೆ. ಆದರೆ ನಮ್ಮೆಲ್ಲ ನಿರ್ಧಾರ ಸ್ವತಂತ್ರವಾಗಿರುತ್ತೆ. ನಾವು ಯಾವುದೇ ದೇಶದ ಪರವಾಗಲಿ ಅಥವಾ ಯಾವುದೇ ದೇಶದ ಒತ್ತಡಕ್ಕೊಳಗಾಗಲಿ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ. ನಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡ್ತೀವಿ. ನಮ್ಮದೊಂದು ಸ್ವತಂತ್ರ ಫಾರಿನ್ ಪಾಲಿಸಿ. ಆದರೆ ರಷ್ಯಾಗೆ ಮುಂಬರುವ ದಿನಗಳಲ್ಲಿ ಹಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಚೀನಾದ ನೋ ಲಿಮಿಟ್ ಪಾಲಿಸಿ ಅಡ್ಡ ಬರುತ್ತೆ ಅನ್ನುವಂಥದ್ದು ಭಾರತದ ಕಳವಳ. ಇದನ್ನೇ ಭಾರತ ರಷ್ಯಾಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡಿದೆ. ಹೇಗೆ ಅಂತಂದರೆ, ಈ ನೋ ಲಿಮಿಟ್ ಪಾಲಿಸಿಯಿಂದಾಗಿ ರಷ್ಯಾ ಕಂಪ್ಲೀಟ್ ಆಗಿ ಚೀನಾದ ಮೇಲೆ ಡಿಪೆಂಡ್ ಆಗುತ್ತೆ. ಆಗ ಚೀನಾ ಹೇಳದಂತೆ ರಷ್ಯಾ ಕುಣಿಬೇಕಾಗುತ್ತೆ. ರಷ್ಯಾದ ಯಾವುದೇ ಫಾರಿನ್ ಪಾಲಿಸಿಯೂ ಕೂಡ ಸ್ವತಂತ್ರವಾಗಿರೋದಿಲ್ಲ.
ಒಂದು ವೇಳೆ ಚೀನಾ ಭಾರತದ ಮೇಲೆ ಅಗ್ರೆಷನನ್ನು ತೋರಿಸಿದ್ರೆ, ಗಡಿಯಲ್ಲಿ ಖ್ಯಾತೆಯನ್ನು ತೆಗೆದ್ರೆ, ಭಾರತದ ಮೇಲೆ ಯುದ್ಧ ಆರಂಭಿಸಿದರೆ ರಷ್ಯಾ ಸಹಜವಾಗಿ ಚೀನಾ ಜೊತೆಗೆ ನಿಲ್ಲಬೇಕಾಗುತ್ತೆ. ಚೀನಾ ಏನು ಮಾಡಿದ್ರೂ ಸರಿ ಅಂತ ಒಪ್ಕೊಳ್ಬೇಕಾಗುತ್ತೆ. ಚೀನಾದ ನಡೆಯನ್ನು ಖಂಡಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಭಾರತದ ಜೊತೆಗೆ ಸೇರಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಅಜಿತ್ ದೋವಲ್ ಅವರು ಪತ್ರಶೇವ್ ಬಳಿಯಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಒಂದು ವೇಳೆ ಚೀನಾ ನಮ್ಮ ಮೇಲೆ ದಾಳಿ ಮಾಡಿದ್ರೆ, ಚೀನಾ ನಮ್ಮ ಮೇಲೆ ಅಗ್ರೆಷನ್ ತೋರಿಸಿದ್ರೆ ರಷ್ಯಾದ ನೀತಿ ಏನು? ರಷ್ಯಾ ಚೀನಾ ಜೊತೆಗೆ ನಿಲ್ಲುತ್ತಾ? ನೀವು ನೋ ಲಿಮಿಟ್ ಪಾಲಿಸಿಯನ್ನು ಒಪ್ಕೊಂಡ್ರೆ ನೀವು ನಿಲ್ಲಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಇದಕ್ಕೇನು ಮಾಡ್ತೀರಿ ಅಂತ ಅಜಿತ್ ದೋವಲ್ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಈ ನೋ ಲಿಮಿಟ್ ಪಾಲಿಸಿ ಅಂದ್ರೆ ಏನು? ಸದ್ಯ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡಿದ ಬಳಿಕ ರಷ್ಯಾದಿಂದ ಎಲ್ಲ ಅಮೆರಿಕನ್ ಕಂಪನಿಗಳಿರಬಹುದು ಅಥವಾ ವಿದೇಶಿ ಕಂಪನಿಗಳು ಹೊರ ನಡೆದಿದ್ದಾವೆ. ರಷ್ಯಾದಲ್ಲಿ ವಿದೇಶಿ ಕಂಪನಿಗಳ ಅಸ್ತಿತ್ವ ಇಲ್ಲ. ಕಾರಣ, ರಷ್ಯಾದಲ್ಲಿ ಡಾಲರ್ ಎಕ್ಸ್ಚೇಂಜ್ ನಡೀತಾ ಇಲ್ಲ. ಅಮೆರಿಕ ಅದಕ್ಕೆ ನಿರ್ಬಂಧವನ್ನು ವಿಧಿಸಿದೆ. ರಷ್ಯಾ ಯಾವುದೇ ವ್ಯವಹಾರವನ್ನು ಡಾಲರ್ನಲ್ಲಿ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿಶ್ವದ ಅನೇಕ ಕಂಪನಿಗಳಿಗೆ ವ್ಯವಹಾರ ನಡೆಸೋದು ಕಷ್ಟ ಆಗಿದೆ. ಇದೇ ಕಾರಣದಿಂದ ಅವರು ರಷ್ಯಾದಿಂದ ಕಾಲ್ಕಿತ್ತಿದ್ದಾರೆ. ರಷ್ಯಾದಲ್ಲಿರಬೇಕು ಅಂತಂದರೆ ರೂಬೆಲ್ನಲ್ಲೇ ವ್ಯವಹಾರ ಆಗಬೇಕು. ಆದರೆ ಪೌಂಡ್ ಮತ್ತು ರೂಬೆಲ್ ನಡುವೆ ವ್ಯವಹಾರ ಆಗೋದಿಲ್ಲ, ಯೂರೋ ಮತ್ತು ರೂಬೆಲ್ ನಡುವೆ ವ್ಯವಹಾರ ಆಗೋದಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಅವರೆಲ್ಲ ಹೊರ ನಡೆದಿದ್ದಾರೆ. ಈಗ ರಷ್ಯಾಗೆ ಅನಿವಾರ್ಯತೆ ಇದ್ದೇ ಇರುತ್ತಲ್ವಾ, ಅವರಿಗೆ ಅವಶ್ಯಕ ವಸ್ತುಗಳ ಪೂರೈಕೆ ಆಗಲೇಬೇಕಲ್ಲ. ಈಗ ಅಮೆರಿಕದ ಕಂಪನಿಗಳು ಹೊರಹೋದವು ಅಥವಾ ಬೇರೆ ದೇಶದ ಕಂಪನಿಗಳು ಹೊರಹೋದವು ಅಂದ್ಕೂಳೆ ಅಲ್ಲಿನ ಜನರಿಗೆ ಬೇಕಾದಂಥ ಅವಶ್ಯಕ ವಸ್ತುಗಳನ್ನು ಪೂರೈಸೋದು ಯಾರು? ಈ ಸ್ಥಾನವನ್ನು ಚೀನಾ ತುಂಬೋದಕ್ಕೆ ಹೊರಟಿದೆ. ಚೀನಾದ ಕಂಪನಿಗಳು ನೇರವಾಗಿ ರಷ್ಯಾಗೆ ಎಂಟ್ರಿ ಕೊಟ್ಟಿವೆ. ರಷ್ಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ನಡೀತಾ ಇದೆ. ಚೀನಾದ ಸರಕು ಸೇವೆಗಳು ರಷ್ಯಾಗೆ ಹೋಗ್ತಾ ಇದೆ. ರಷ್ಯಾದಲ್ಲಿ ಐಫೋನ್, ಸ್ಯಾಮ್ಸಂಗ್ ಬದಲಿಗೆ ಶೋಮಿ, ಓಪೋ ಬಂದಿದೆ. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಚೀನಾ ಆವರಿಸಿಕೊಳ್ತಾ ಇದೆ. ಇದಕ್ಕೆ ಚೀನಾ ಹೇಳಿರೋದು ನೋ ಲಿಮಿಟ್, ಯಾವುದೇ ಲಿಮಿಟ್ ಇಲ್ಲ. ಯಾವ ಕ್ಷೇತ್ರದಲ್ಲಿ ಬೇಕಾದರೂ ನಾವು ಹೂಡಿಕೆ ಮಾಡಬಹುದು, ಯಾವ ಕ್ಷೇತ್ರದಲ್ಲಿ ಬೇಕಾದರೂ ನಮ್ಮ ನಡುವೆ ಒಪ್ಪಂದ ಆಗಬಹುದು. ಚೀನಾ ಮತ್ತು ರಷ್ಯಾದ ನಡುವೆ ವ್ಯಾಪಾರ ವ್ಯವಹಾರ ವಿಚಾರದಲ್ಲಿ ಯಾವುದೇ ಲಿಮಿಟ್ ಇಲ್ಲ, ಯಾವುದೇ ನಿರ್ಬಂಧ ಇಲ್ಲ. ಹೀಗಂತ ಚೀನಾ ಒಂದು ಪಾಲಿಸಿಯನ್ನು ಜಾರಿಗೆ ತಂದು ಆ ಪ್ರಕಾರವಾಗಿ ನಡೆದುಕೊಳ್ತಾ ಇದೆ. ಇವತ್ತು ರಷ್ಯಾಗೆ ಬೇಕಾದ ಎಲ್ಲ ಸೆಮಿಕಂಡಕ್ಟರ್ಗಳನ್ನು ಚೀನಾ ಒದಗಿಸ್ತಿದೆ. ರಷ್ಯಾಗೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಕೂಡ ಚೀನಾ ಪೂರೈಸ್ತಾ ಇದೆ. ಹೀಗಾಗಿ ರಷ್ಯಾ ಮಿತಿ ಮೀರಿ ಚೀನಾದ ಮೇಲೆ ಡಿಪೆಂಡ್ ಆಗ್ತಾ ಇದೆ. ರಷ್ಯಾ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಚೀನಾದ ಮೇಲೆ ಈ ರೀತಿಯಾಗಿ ಡಿಪೆಂಡ್ ಆಗೋದನ್ನು ಭಾರತ ತೀವ್ರವಾಗಿ ವಿರೋಧಿಸ್ತಾ ಇದೆ. ಇದು ಒಳ್ಳೆಯದಲ್ಲ. ಈ ರೀತಿಯ ನಿರ್ಧಾರದಿಂದ ನಿಮ್ಮ ಫಾರಿನ್ ಪಾಲಿಸಿ ಮುಂದಿನ ದಿನಗಳಲ್ಲಿ ಸ್ವತಂತ್ರವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮೆಲ್ಲ ನೀತಿ ನಿರ್ಧಾರಗಳ ಮೇಲೆ ಚೀನಾ ಪ್ರಭಾವ ಬೀರುತ್ತೆ. ನಿಮ್ಮ ಸರ್ಕಾರದ ಮೇಲೂ ನಿಯಂತ್ರಣ ಮಾಡೋದಕ್ಕೆ ಚೀನಾ ಹೋಗುತ್ತೆ. ಹೀಗಾಗಿ ಈ ನೋ ಲಿಮಿಟ್ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಭಾರತ ಕೇಳ್ಕೊಂಡಿದೆ ರಷ್ಯಾದ ಹತ್ರ. ಈ ಹಿಂದೆ ನೀವು ಕ್ವಾಡ್ ರಚನೆಯಾದಾಗ ವಿರೋಧ ವ್ಯಕ್ತಪಡಿಸಿದ್ರಿ. ನಾವು ಅಮೆರಿಕ ಜೊತೆಗೆ ಸೇರ್ಕೊಂಡ್ವಿ, ಜಪಾನ್ ಜೊತೆಗೆ ಸೇರ್ಕೊಂಡ್ವಿ ಅಂತೇಳಿ ನೀವು ವಿರೋಧ ವ್ಯಕ್ತಪಡಿಸಿದ್ರಿ. ಈಗ ನೀವು ಮಾಡ್ತಿರೋದು ಏನು ಹೀಗಂತ ಅಜಿತ್ ದೋವಲ್ ಪ್ರಶ್ನೆ ಮಾಡಿದ್ದಾರೆ. ಮಿತ್ರರೇ, ಅಜಿತ್ ದೋವಲ್ ಮೀಟಿಂಗ್ ಇದೆಯಲ್ಲ, ಇದರ ಟೈಮಿಂಗ್ಸ್ ಬಹಳ ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಂಡಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕೆಲವೇ ದಿನಗಳಲ್ಲಿ ಇಂಡೋನೇಷ್ಯಾದಲ್ಲಿ G20 ಸಮಾವೇಶ ಇದೆ. ಈ G20 ಸಮಾವೇಶದಲ್ಲಿ ಪುತಿನ್ ಭಾಗಿಯಾಗ್ತಾರೆ, ಕ್ಸಿ ಜಿನ್ಪಿಂಗ್ ಭಾಗಿಯಾಗ್ತಾರೆ. ಜೊತೆಗೆ ಅಮೆರಿಕ ಅಧ್ಯಕ್ಷ ಬೈಡನ್, ಭಾರತದ ಪ್ರಧಾನಿ ಮೋದಿಯೂ ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಪರಸ್ಪರ ಭೇಟಿಯಾಗುವಂಥ ಅವಕಾಶಗಳಿರುತ್ತೆ. ಇಂಥ ಸಂದರ್ಭದಲ್ಲಿ ಈ ನೋ ಲಿಮಿಟ್ ನೀತಿಯ ಬಗ್ಗೆ ಚರ್ಚೆ ಸಾಧ್ಯತೆ ಇರುತ್ತೆ. ಇದಕ್ಕೋಸ್ಕರವಾಗಿ ಅಜಿತ್ ದೋವಲ್ ಮುಂಚಿತವಾಗಿ ರಷ್ಯಾಗೆ ಈ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ನಿಮ್ಮ ಈ ನೀತಿಯನ್ನು ನಾವು ಒಪ್ಕೊಂಡಿಲ್ಲ, ನಿಮ್ಮ ನೀತಿ ಬಗ್ಗೆ ನಮಗೆ ಅಸಮಾಧಾನ ಇದೆ. ಭಾರತ ಮತ್ತು ರಷ್ಯಾದ ನಡುವೆ ಉತ್ತಮವಾದ ಸಂಬಂಧ ಬೆಳಿಬೇಕು ಅಂತಂದರೆ ಈ ರೀತಿಯ ನೀತಿಯಿಂದ ರಷ್ಯಾ ಹೊರಗೆ ಬರಬೇಕು. ನೋ ಲಿಮಿಟ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಭಾರತ ಮತ್ತು ರಷ್ಯಾದ ಸಂಬಂಧಕ್ಕೆ ತೊಡಕಾಗುತ್ತೆ. ಚೀನಾ ಭಾರತದ ಮೇಲೆ ಯಾವುದಾದ್ರೂ ನೆಗೆಟಿವ್ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ರಷ್ಯಾ ಮುಕ್ತವಾಗಿ ಅದನ್ನು ವಿರೋಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನಿವಾರ್ಯವಾಗಿ ಚೀನಾವನ್ನು ಬೆಂಬಲಿಸಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ. ನೀವು ಆದಷ್ಟರ ಮಟ್ಟಿಗೆ ಈ ನೋ ಲಿಮಿಟ್ ನೀತಿಯಿಂದ ಹೊರಗೆ ಬನ್ನಿ ಅಂತೇಳಿ ಭಾರತ ರಷ್ಯಾಗೆ ಸಲಹೆಯನ್ನು ಕೊಟ್ಟಿದೆ, ಜೊತೆಗೆ ಆಗ್ರಹವನ್ನೂ ಮಾಡಿದೆ. ಸದ್ಯ ಮಾತ್ರವೇ ಭಾರತದ ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಮತ್ತು ಚೀನಾ ಸಂಬಂಧ ತೀರಾ ಕಷ್ಟಕರ ಸ್ಥಿತಿಯನ್ನು ತಲುಪಿದೆ. ಭಾರತ ಮತ್ತು ಚೀನಾದ ನಡುವೆ ಪರಿಸ್ಥಿತಿ ಸರಿಯಿಲ್ಲ ಅಂತೇಳಿ ಸ್ವತಃ ನಮ್ಮ ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಭಾರತ ವ್ಯೂಹಾತ್ಮಕವಾಗಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾದಂಥ ಪರಿಸ್ಥಿತಿಯಲ್ಲಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಚೀನಾ ನಮ್ಮ ಗಡಿಯಲ್ಲಿ ಯಾವಾಗ ಬೇಕಾದರೂ ಖ್ಯಾತೆ ತೆಗಿಬಹುದು. ಇಂಥ ಪರಿಸ್ಥಿತಿಯಲ್ಲಿ ರಷ್ಯಾವು ನಮ್ಮ ಕೈ ಬಿಟ್ಟು ಹೋದರೆ ಕಷ್ಟ ಆಗುತ್ತೆ. ಹೀಗಾಗಿ ರಷ್ಯಾ ಚೀನಾದ ಮೇಲೆ ಮಿತಿಮೀರಿ ಅವಲಂಬನೆಯಲ್ಲಿರೋದನ್ನು ಭಾರತ ವಿರೋಧಿಸ್ತಾ ಇದೆ. ನೀವು ಅಷ್ಟೆಲ್ಲ ಅವಲಂಬನೆ ಅವಶ್ಯಕತೆ ಇಲ್ಲ, ನೀವು ನೋ ಲಿಮಿಟ್ನಂಥ ಪಾಲಿಸಿಯನ್ನು ಅನುಸರಿಸುವ ಅವಶ್ಯಕತೆ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ಭಾರತದ ಭದ್ರತಾ ಸಲಹೆಗಾರರು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ, ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ರಷ್ಯಾ ಏನು ನಿರ್ಧಾರ ಮಾಡುತ್ತೆ, ಈ ನೋ ಲಿಮಿಟ್ ಪಾಲಿಸಿಯಿಂದ ಹೊರಗೆ ಬರುತ್ತಾ ಅನ್ನುವಂಥದ್ದನ್ನು ಕಾಲವೇ ಉತ್ತರಿಸಬೇಕು. ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ರಷ್ಯಾಗೆ ಭಾರತವೂ ಬೇಕು, ಚೀನಾವೂ ಬೇಕು. ಯಾಕಂದರೆ ವಿಶ್ವದ ಎಲ್ಲ ದೇಶಗಳು ಕೂಡ ರಷ್ಯಾದ ವಿರುದ್ಧವಾಗಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಏಷ್ಯಾದ ಅತಿ ದೊಡ್ಡ ದೇಶಗಳಾದ ಚೀನಾ ಮತ್ತು ಭಾರತ ರಷ್ಯಾದ ಬೆಂಬಲಕ್ಕೆ ನಿಂತಿದ್ದಾವೆ.
ಈಗ ಭಾರತ ಮತ್ತು ಚೀನಾದ ನಡುವೆ ವೈಮನಸ್ಯ ಇದೆ. ಇದನ್ನು ನಿಭಾಯಿಸೋದು ರಷ್ಯಾಗೆ ದೊಡ್ಡ ಚಾಲೆಂಜ್. ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಮಿತ್ರರೇ, ಇದಿಷ್ಟು ಅಜಿತ್ ದೋವಲ್ ಅವರು ರಷ್ಯಾಗೆ ಹೋಗಿದ್ದು ಅಲ್ಲಿ ಚೀನಾದ ನೋ ಲಿಮಿಟ್ಸ್ ಪಾಲಿಸಿಯ ಬಗ್ಗೆ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.